ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ಮುಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಕೀರ್ತನೆಗಳ ಭಾಗ 119ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ. Psalms 119 ವರ್ಡ್ 9 to 16. ಯೌವನಸ್ಥನು ಯಾವುದರಿಂದ ತನ್ನ ನಡತೆಯನ್ನು ಶುದ್ಧವಾಗಿಟ್ಟುಕೊಳ್ಳುವನು? ನಿನ್ನ ವಾಕ್ಯದ ಪ್ರಕಾರ ಜೀವಿಸುವುದರಿಂದಲೇ. ನನ್ನ ಪೂರ್ಣ ಹೃದಯದಿಂದ ನಿನ್ನನ್ನು ಹುಡುಕಿದ್ದೇನೆ. ನಿನ್ನ ಆಜ್ಞೆಗಳಿಂದ ನಾನು ತಪ್ಪಿ ಹೋಗದಂತೆ ಮಾಡು. ನಿನಗೆ ವಿರೋಧವಾಗಿ ಪಾಪ ಮಾಡದ ಹಾಗೆ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯವನ್ನು ಬಚ್ಚಿಟ್ಟುಕೊಂಡಿದ್ದೇನೆ. ಓ ಯೆಹೋವನೇ, ನೀನು ಸ್ತುತಿಸಲ್ಪಡುವಾತನು. ನಿನ್ನ ನಿಯಮಗಳನ್ನು ನನಗೆ ಕಲಿಸು. ನನ್ನ ತುಟಿಗಳಿಂದ ನಿನ್ನ ಬಾಯಿಯ ನ್ಯಾಯವಿಧಿಗಳನ್ನೆಲ್ಲ ಸಾರಿದ್ದೇನೆ. ನಿನ್ನ ಅಪ್ಪಣೆಗಳನ್ನು ಅನುಸರಿಸುವೆನು. ಸಕಲ ಸಂಪತ್ತಿನಲ್ಲಿ ಹೇಗೋ ಹಾಗೆಯೇ ಸಂತೋಷಿಸಿದ್ದೇನೆ. ನಿನ್ನ ಕಟ್ಟಳೆಗಳನ್ನು ಧ್ಯಾನ ಮಾಡಿ ನಿನ್ನ ದಾರಿಯನ್ನು ದೃಷ್ಟಿಸುವೆನು. ನಿನ್ನ ನಿಯಮಗಳಲ್ಲಿ ಆನಂದಪಟ್ಟು ನಿನ್ನ ವಾಕ್ಯವನ್ನು ಮರೆತು ಬಿಡೆನು. ದೇವರಿಗೆ ಸ್ತೋತ್ರ. ಸೊ ಈ ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಏನಕ್ಕೋಸ್ಕರ ಅಂತಂದರೆ, ಪಾಪ ಮಾಡದೇ ಇರೋ ಥರ, ನಿನಗೆ ವಿರುದ್ಧವಾಗಿ ಪಾಪ ಮಾಡದೇ ಇರೋ ಥರ ನನ್ನನ್ನು ನಡೆಸು ದೇವರೇ. ಇದುವೇ ಈ ಪ್ರಾರ್ಥನೆಯ ಒಂದು ಈ ಬೇಡಿಕೆಯ ಒಂದು ಕಾರ್ಯ. ದೇವರಿಗೆ ಸ್ತೋತ್ರ. ಈ ಪ್ರಾರ್ಥನೆಯ ಉದ್ದೇಶ ಏನು ಅಂತಂದರೆ, ದೇವರೇ ನಿನಗೆ ವಿರೋಧವಾಗಿ ಪಾಪ ಮಾಡದೇ ಇರೋ ಥರ ನನ್ನ ನಡೆಸು. ಏಕೆಂದರೆ ಎಷ್ಟು ನಾವು ಕೇಳಿದಷ್ಟು, ನಾವು ಪ್ರಾರ್ಥನೆ ಮಾಡಿದಷ್ಟು ಸುಲಭ ಅಲ್ಲ, ಆದರೆ ಹಾಗೆ ಜೀವಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಕಠಿಣವಾಗಿದೆ. ದೇವರಿಗೆ ಸ್ತೋತ್ರ. ಆದಾಮನು ನಿಶ್ಚಯವಾಗಿ ದೇವರ ಸ್ವರೂಪದಲ್ಲಿ ಉಂಟು ಮಾಡಿದಾತನು, ದೇವರ ಆತ್ಮನೇ ಅವನಲ್ಲಿ ನೆಲೆಸಿದ್ದನು. ಅಷ್ಟು ಮಾತ್ರ ಅಲ್ಲ, ಅವನು ದೇವರ ಎಲ್ಲ ಮಾತಿಗೂ ವಿಧೇಯನಾಗಿ ನಡ್ಕೊಂಡ. ಬಟ್ ಅವನು ದಾರಿ ತಪ್ಪಿಸೋದಕ್ಕೋಸ್ಕರ ಇನ್ನೊಂದು ಮಾರ್ಗ ಉಂಟಾಯಿತು. ಸೊ ಆ ಮಾರ್ಗದ ಮೂಲಕವಾಗಿ ಆದಾಮನ ಅವಿಧೇಯನಾದ, ಖಂಡಿತವಾಗ್ಲೂ ಅವಿಧೇಯನಾದ. ಸೊ ನಾವು ಪಾಪ ಮಾಡಲ್ಲ ದೇವರೇ, ನಾವು ನಂಬಿಗಸ್ತರಾಗಿ ಜೀವಿಸ್ತೀವಿ ದೇವರೇ ಅಂತಂದರೆ, ನಾವು ಕೇಳಿದಷ್ಟು, ನಾವು ಒಪ್ಪಿಸ್ಕೊಟ್ಟಷ್ಟು ಸುಲಭ ಅಲ್ಲ. ಆದರೆ ದೇವರು ಮಾತ್ರ ಸಹಾಯ ಮಾಡಲೇಬೇಕು. ದೇವರ ಸಹಾಯದಿಂದ ಮಾತ್ರ ನಾವು ಜೀವಿಸಲು ಸಾಧ್ಯ. ದೇವರ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೋಸೇಫನ ಜೀವಿತದಲ್ಲೇ ಪಾಪ ಮಾಡುವಂಥ ಸನ್ನಿವೇಶ ಬಂತ. ಖಂಡಿತವಾಗ್ಲೂ ಪಾಪ ಮಾಡುವಂಥ ಸನ್ನಿವೇಶ ಬಂತು. ಅವನೇನು ಹೇಳ್ದ? ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಇಂಥ ಪಾಪ ಮಾಡಲ್ಲ. ದೇವರಿಗೆ ಸ್ತೋತ್ರ. ದಾನಿಯೇಲ, ಅನನ್ಯ, ಮಿಕಾಯಲ, ಅಜರ್ಯ ಒಪ್ಪಿಸ್ಕೊಟ್ರು. ಏನಂತ? ನನ್ನ ದೇವರಿಗೆ ವಿರುದ್ಧವಾಗಿ ಇಂಥ ಪದಾರ್ಥಗಳನ್ನು ತಿಂದು ನಾವು ಅಶುದ್ಧರಾಗೋದಿಲ್ಲ. ದೇವರಿಗೆ ಸ್ತೋತ್ರ. ಅದೇನಾಗಿತ್ತು? ರಾಜಭೋಜನ. ರಾಜಭೋಜನ ಏನು ಸಾಮಾನ್ಯನೇ ಇಲ್ಲ, ಬಹಳ ಗ್ರೇಟಾಗಿರುತ್ತೆ. ಆದರೆ ದೇವರ ಆಜ್ಞೆ ಪ್ರಕಾರವಾಗಿ ಅದಿರಲ್ಲ. ಅವ್ರು ಯೆಹೂದದ ಅರಸನೇನೂ ಅಲ್ಲ, ಅವನು ಬೇರೆ ದೇಶದ ಅರಸನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಇಸ್ರಾಯೇಲ್ ಅರಸನೇ ಆಗಲಿ, ಯೆಹೂದದ ಅರಸನೇ ಆಗಲಿ, ಅವ್ರು ತಿನ್ನಬೇಕಾದಂಥ ಆಹಾರ ಪದಾರ್ಥಗಳೇನಿದೆ ಅದೆಲ್ಲವೂ ಸಹ ಸೌಲನು ಮತ್ತು ದಾವಿದನ ಕಾಲದಲ್ಲಿ ಅದು ಧರ್ಮಶಾಸ್ತ್ರದಿಂದ ಬೋಧಿಸಲ್ಪಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಬೇರೆ ತಿನ್ನತಕ್ಕಂಥ ಆಹಾರಕ್ಕೂ ನಾವು ತಿನ್ನತಕ್ಕಂಥ ಆಹಾರಕ್ಕೂ ನಮಗೆ ಕೆಲವು ಆಜ್ಞೆಗಳು ಉಂಟು ಮೋಶೆ ಧರ್ಮಶಾಸ್ತ್ರದಲ್ಲಿ. ನಮ್ಮದು ನೋಡಬೇಕು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ರಾಜಭೋಜನ ಅಂದರೆ ಭಾಳ ಸ್ಟ್ಯಾಂಡರ್ಡ್ ಆಗಿರುತ್ತೆ ನಿಜ, ಆದರೆ ವ್ಯತ್ಯಾಸವಾಗಿರುತ್ತೆ. ಆ ವ್ಯತ್ಯಾಸಕರುವಂಥ ಆಹಾರ ತಿಂದಾಗ ಆ ದೇವರಿಗೆ ಅದು ಇಷ್ಟ ಆಗದೆ ಇರ್ಬೋದು. ಸೊ ಹಾಗಾಗಿ ಇಂಥ ಆಹಾರ ತಿಂದು ನಾವು ನಮ್ಮನ್ನು ಅಶುದ್ಧ ಮಾಡ್ಕೊಳ್ಳಲ್ಲ ಅಂತ ಅವ್ರು ಒಪ್ಪಿಸ್ಕೊಟ್ರು. ದೇವರು ಸಹಾಯ ಮಾಡಿದ್ರು. ದೇವರಿಗೆ ಸ್ತೋತ್ರ. ಒಪ್ಪಿಸ್ಕೊಡ್ದೆ ಹೊರತು ಸಹ ನಾವೇನು ಹೊಂದ್ಕೊಳ್ಳೋಕೆ ಸಾಧ್ಯವಿಲ್ಲ. ನಾವು ಒಪ್ಪಿಸ್ಕೊಟ್ಟಾಗಲೇ ಅದರ ಫಲವನ್ನು ಹೊಂದ್ಕೊಳ್ಳೋಕೆ ಸಾಧ್ಯ. ದೇವರಿಗೆ ಸ್ತೋತ್ರ. ಇಲ್ಲಿ ಪ್ರಾರ್ಥನೆ ಸಂಪೂರ್ಣ ಕೀರ್ತನೆ 119 ಯಾತಕ್ಕೋಸ್ಕರ ಅಂದರೆ, ನಿನ್ನ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಾವು ನಡೆದೇ ಥರ ನಮ್ಮನ್ನು ನಂಬಿಗಸ್ತರ ನಡೆಸು. ನಮ್ಮನ್ನು ನಿನ್ನ ವಾಕ್ಯದ ಪ್ರಕಾರ ನಡೆಸು. ನಿನ್ನ ವಾಕ್ಯದಿಂದ ತಪ್ಪಿ ಹೋಗಿ ನಿನಗೆ ವಿರುದ್ಧವಾಗಿ ಪಾಪ ಮಾಡದೇ ಇರ್ತಾರೆ ನಮ್ಮನ್ನು ನಡೆಸಿ. ಸಂಪೂರ್ಣವಾಗಿ 119ನೇ ಕೀರ್ತನೆ ಅದನ್ನೇ ಹೊರತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಅದರಲ್ಲಿ ಎಷ್ಟೊಂದು ಭಕ್ತರ ಮನವಿ ಇದೆ ಅಂದರೆ, ದೇವರೇ ಸಕಲ ಸಂಪತ್ತಿನಲ್ಲಿ ಹೇಗೋ ಹಾಗೆ ನಿನ್ನ ಆಜ್ಞೆಗಳನ್ನ ನಾವು ಸಂತೋಷ ಪಡ್ತೀವಿ. ದೇವರಿಗೆ ಸ್ತೋತ್ರ. ಆಜ್ಞೆಗಳನ್ನ ನೀವು ಅನುಸರಿಸಿ ನಡ್ರಿ, ಆಶೀರ್ವಾದವನ್ನು ಹೊಂದ್ಕೊಳ್ರಿ ಅಂತ ಹೇಳ್ತಕ್ಕಂಥ ದೇವರು. ಆದರೆ ಇಲ್ಲಿ ವಾಕ್ಯ ಭಾಗದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಸಕಲ ಸಂಪತ್ತಿನಲ್ಲಿ ಹೇಗೋ ಹಾಗೆ ನಿನ್ನ ಆಜ್ಞೆಗಳಲ್ಲಿ ನಾವು ಆನಂದ ಪಡ್ತೀವಿ ದೇವರೇ, ಅದರಂತೆ ನಾವು ಜೀವಿಸ್ತೀವಿ ದೇವರೇ. ನಿನಗೆ ವಿರುದ್ಧವಾಗಿ ಪಾಪ ಮಾಡದೇ ಇರ್ತಾರೆ ನಮ್ಮನ್ನು ನಡೆಸು ದೇವರೇ. ಎಷ್ಟೊಂದು ಭಕ್ತರ ಮನವಿ ಇದೆ.
ಯಾಕೆಂದರೆ ನಾವು ನಾವು ಜೀವಿಸೋದಕ್ಕಿಂತ ನಾವು ಒಪ್ಪಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪಾಪವೇ ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಸೊ ಹಾಗಾಗಿ ದೇವರ ಸಹಾಯದಿಂದ ಮಾತ್ರವೇ ನಾವು ಅದರಿಂದಲೇ ಹಾಗೆ ಜೀವಿಸಲಿಕ್ಕೆ ಸಾಧ್ಯ. ದೇವರಿಗೆ ಸ್ತೋತ್ರ. ಸೊ ದಾನಿಯೇಲನಂತೆ, ಯೋಸೇಫನಂತೆ ದಾವೀದನು ಪಾಪ ಮಾಡಿದರೂ ಸಹ ಅವನು ಹೇಗೆ ಮಾನಸಾಂತರಪಟ್ಟು ತಿರುಗಿ ದೇವರ ಕಡೆ ಬಂದನು, ಇಂಥ ಪಾಪವನ್ನು ನನ್ನ ಜೀವಿತದಲ್ಲಿ ನಾನು ಮಾಡಲ್ಲ ಅಂತ ಒಪ್ಪಿಸ್ಕೊಟ್ನು. ಸೊ ಆ ರೀತಿಯಾಗಿ ದೇವರಿಗೆ ಒಪ್ಪಿಸ್ಕೊಟ್ಟಾಗ ಮಾತ್ರವೇ ನಾವು ಹಾಗೆ ಜೀವಿಸಲಿಕ್ಕೆ ಸಾಧ್ಯ. ಒಪ್ಪಿಸ್ಕೊಟ್ಟಾಗ ಮಾತ್ರವೇ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ. ಒಪ್ಪಿಸ್ಕೊಟ್ಟಾಗ ಮಾತ್ರ ನಾವು ಅದರ ಫಲವನ್ನು ಹೊಂದ್ಕೊಳ್ಳೋಕೆ ಸಾಧ್ಯ. ಆಮೇನ್. ಸೊ ಹಾಗಾಗಿ ನಂಬಿಗಸ್ತರಿಗೆ ವಾಕ್ಯದ ಅಂತ ಜೀವಿಸೋದಕ್ಕೆ ಒಪ್ಪಿಸ್ಕೊಡ್ರಿ. ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ್ರಹ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಸಪ ನಿನ್ನ ಜನರು ಅಪ್ಪ ಅವರು ಎಷ್ಟು ಬೇಡ್ತಾ ಇದ್ದಾರೆ, ಸಕಲ ಸಂಪತ್ತಿನಲ್ಲಿ ಹೇಗೋ ಹಾಗೆ ನಿನ್ನ ಆಜ್ಞೆಗಳಲ್ಲಿ ನಾವು ಸಂತೋಷ ಪಡ್ತೀವಿ ದೇವರೇ. ನಿನಗೆ ವಿರುದ್ಧವಾಗಿ ಪಾಪ ಮಾಡದಿರ್ತಾರೆ ನಮ್ಮನ್ನು ನಡೆಸು ಅಂತ ಕೇಳ್ತಾರೆ. ದೇವರೇ, ನೀವು ಹೇಳಿದ್ದೀರಾ ನೀವು ಒಪ್ಪಿಸ್ಕೊಡೋದಾದ್ರೆ ಅದರ ಫಲವನ್ನು ಹೊಂದ್ಕೋತೀರಾ ಅಂತ. ಯೋಸೇಫನು ಒಪ್ಪಿಸ್ಕೊಟ್ಟ ನಿಮಿತ್ತವಾಗಿ ನಿಮ್ಮಲ್ಲಿ ಬಲವಾಗಿ ನಿಂತು ಪರಿಶುದ್ಧನಾಗಿ ಜೀವಿಸಲಿಕ್ಕೆ ಸಹ ಆಯಿತು. ದಾನಿಯೇಲನು, ಅನನ್ಯ, ಮಿಕಾಯೇಲ, ಅಜರ್ಯ ಅವರು ಒಪ್ಪಿಸ್ಕೊಟ್ಟ ನಿಮಿತ್ತವಾಗಿ ನೀವು ಸಹ ಅವ್ರನ್ನ ನಂಬಿಗಸ್ತರಾಗಿ ಪರಿಶುದ್ಧರಾಗಿ ನಡೆಸ್ತೀರಿ. ಸ್ವಲ್ಪ ನಿನ್ನ ಜನರು ಕೇಳ್ತಾ ಇದ್ದಾರೆ, ನಿನ್ನ ವಾಕ್ಯದ ಪ್ರಕಾರ ಜೀವಿಸೋದಕ್ಕೆ ಅವರು ಸಹಾಯ ಮಾಡಿ. ನಿಮಗೆ ವಿರುದ್ಧವಾಗಿ ಪಾಪ ಮಾಡದೇ ಇರ್ತಾರೆ ಅವರ ಜೀವಿತವನ್ನು ನೀವು ನಿಮ್ಮ ಆಜ್ಞೆಗಳ ಪ್ರಕಾರವಾಗಿ ಪರಿಶುದ್ಧತೆಯಿಂದ ನಡೆಸೋದಕ್ಕೆ ಪವಿತ್ರಾತ್ಮ ಅವರಿಗೆ ಸಹಾಯ ಮಾಡಲಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದೆಯೋ ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.